ಓಕೆ ಸರ್. ಸರ್ ಆವರಿಸ್ಕೊಂಡಿದ್ದಾರೆ ಅಂದರೆ ಅದು ಎಲ್ಲ ಕನ್ನಡ ಜನತೆ ಮತ್ತು ನಿಮ್ಮ ನ್ಯೂಸ್ ಚಾನಲೆಲ್ಲ ನೋಡಿದ್ದೀರಾ, ತುಂಬ ಆವರಿಸ್ಕೊಂಡಿದ್ದಾರೆ. ಮತ್ತು ನಮ್ಮ ಗಿಲ್ಲಿಯವ್ರದ್ದು ಅದೇ ರೀತಿ ತುಂಬ ಸೋಷಿಯಲ್ ಮೀಡಿಯಾ ಇರ್ಬೋದು, ನಿಮ್ಮ ನ್ಯೂಸ್ ಚಾನಲ್ ಅವರು ಮತ್ತು ಇಡೀ ನಮ್ಮ ಕನ್ನಡ ಅಭಿಮಾನಿಗಳೆಲ್ಲ ಸೇರಿ ತುಂಬ ಚೆನ್ನಾಗಿ ಅವ್ರನ್ನ ತುಂಬ ಎನರ್ಜೆಟಿಕ್ಕಾಗಿ ಅವ್ರು ತುಂಬ ಯಶಸ್ವಿಯಾಗಿ ಅವ್ರ ರೀತಿ ಹಬ್ಬಿದ್ದಾರೆ ಸರ್. ಹೌದು ಸರ್. ಸರ್ ಎಲ್ಲರೂ ಬೈಕು ಮತ್ತು ಸ್ವಂತ ಕಾರ್ಗಳು, ಬೈಕ್ಗಳು ಮತ್ತು ಎಲ್ಲರ ವೆಹಿಕಲ್, ಸ್ವಂತ ವೆಹಿಕಲಿಂದ ಎಲ್ಲರೂ ಬಂದು ಸುಮಾರು ಒಂದು 500,000 ಜನ ಅಷ್ಟು ಬೈಕ್ ರ್ಯಾಲಿ ಕೂಡ ನಮ್ಮ ರಾಮನಗರ, ಚನ್ನಪಟ್ಟಣ, ಮದ್ದೂರು, ಕೆ ಎಮ್ ದೊಡ್ಡಿ ಬಂದು ಅಲ್ಲಿಂದ ನೆಕ್ಸ್ಟ್ ನಮ್ಮ ಅಂಬರೀಷಣ್ಣರವರು ಆದಂಥ ಅದು ಚಿಕ್ಕರಸಿಂಕೆಯಲ್ಲಿ ಕೂಡ ಅವರ ಪ್ರತಿಮೆ ಹತ್ರ ಹೋಗಿ ಅಲ್ಲಿ ಲಾಸ್ಟು ನಾವು ಬೈಕಲ್ಲಿನ ಎಂಡ್ ಮಾಡಿದಂಥ ಸನ್ನಿವೇಶ ಕೂಡ ಅಲ್ಲಿ ಎಂಡ್ ಮಾಡಿದೆ ಸರ್. ಅವತ್ತು ತುಂಬ ಯಶಸ್ವಿಯಾಗಿ ಕೂಡ ನಡೀತು. ತುಂಬ ಜನ ಸೇರಿ ನಮ್ಮ ಗಿಲ್ಲಿ ಅಭಿಮಾನಿಗಳೆಲ್ಲ ಸೇರಿ ಅವತ್ತು ಎಲ್ಲರಿಗೂ ಕೂಡ ಅಲ್ಲಿರುವಂಥ ಊರಿನವ್ರಿಗೆ ಮತ್ತು ಅಲ್ಲಿರುವಂಥ ಅಭಿಮಾನಿಗಳಿಗೆಲ್ಲ ಅನ್ನ ಸಂತರ್ಪಣೆ ಕೂಡ ಮಾಡಿದ್ರು ಸರ್. ಎಲ್ಲ ಸೇರಿ ತುಂಬ ಯಶಸ್ವಿಯಾಗಿ ಮಾಡಿದ್ರು ಸರ್. ನಮ್ಮ ಗಿಲ್ಲಿಯವ್ರಿಗೆ ಯಾವ ಥರ ಸಪೋರ್ಟ್ ಅಂದರೆ ಸರ್, ಅವನು ಒಳ್ಳೆ ಯಾವ ರೀತಿ ಅಂದರೆ ಅವನು ಕನ್ನಡದ ಮಗ, ಜೊತೆಗೆ ಅವನು ಹಳ್ಳಿ ಸೊಗಡಿನಲ್ಲಿ ಬೆಳೆದು ಅವನು ಮಾತಾಡುವಂಥ ಮಾತು ಮತ್ತು ಅವನು ಮಾತಾಡುವಂಥ ಡೈಲಾಗ್ ಇರ್ಬೋದು, ಮತ್ತು ಅವನ ಡೈಲಾಗು ಮತ್ತು ಅವ್ನ ಮನಸ್ಸಲ್ಲಿ ಏನು ಡೈಲಾಗ್ನ ಸೃಷ್ಟಿ ಮಾಡ್ತಾನೆ ಅಂದರೆ ಸ್ಪಾಟಲ್ಲೇ ಅವ್ನ ಡೈಲಾಗ್ ಬಾಯಿಗೆ ಬರುತ್ತೆ ಸರ್. ಅದು ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ. ಅವ್ನು ಯಾವ ಥರ ಅಂತಂದರೆ ಅವನು ಬೇರೆ ಡೈಲಾಗ್ಗಳೆಲ್ಲ ಕಲ್ತ್ಕೊಂಡು ಆವಾಗಿನ ಟೈಮಲ್ಲಿ ಇನ್ನೊಂದು ಡೈಲಾಗ್ಗಳನ್ನ ಅವನು ಡೈಲಾಗ್ನ ಕ್ರಿಯೇಟ್ ಮಾಡುತ್ತಾನೆ, ಸ್ಪಾಟಲ್ಲೇ ಕ್ರಿಯೇಟ್ ಮಾಡ್ತಾನೆ ಸರ್. ಆ ಕ್ರಿಯೇಟ್ ಮಾಡೋದಿರ್ಬೋದು, ಅವನ ನಡವಳಿಕೆ ಮತ್ತು ಅವನಲ್ಲಿರುವಂಥ ಒಂದು ಕಲೆ ಇದೆಯಲ್ಲ ಸರ್, ಅದು ನಮ್ಮ ಕರ್ನಾಟಕ ಜನತೆನೆಲ್ಲ ಅಷ್ಟು ಅಟ್ರಾಕ್ಷನ್ ಮಾಡಿದೆ. ಅದರಿಂದ ಎಲ್ಲರೂ ಕೂಡ ಅವನ್ನ ತುಂಬ ಇಷ್ಟಪಡ್ತಾರೆ ಸರ್. ಸರ್ ಗಿಲ್ಲಿಗೆ ಏನಕ್ಕಪ್ಪ ಸಪೋರ್ಟ್ ಮಾಡಬೇಕು ಅನ್ನಿಸ್ತು ಅಂದರೆ ಅವ್ರು ಮಾತಾಡುವಂಥ ಮಾತಿರ್ಬೋದು, ಅವ್ರ ಆ್ಯಕ್ಟಿಂಗ್, ಅವ್ರ ಅಭಿನಯ ಮತ್ತು ನಮ್ಮ ಕರ್ನಾಟಕ ಜನತೆಗಳಲ್ಲಿ ಮನೆ ಗೆಲ್ಲುವಂಥ ಮಾತುಗಳು ಆ ಥರ ಅವನಲ್ಲಿರೋದ್ರಿಂದ, ಮತ್ತು ಅವನು ಅಷ್ಟು ಬಡವ್ರ ಮಗ ಸರ್. ಅವನು ತುಂಬ ಕಷ್ಟಪಟ್ಟು ಬೆಳೆದಿದ್ದಾನೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ ಚಾನಲಲ್ಲಿ ಕೆಲವತ್ತು ನೋಡಿರ್ಬೋದು. ಅವ್ನು ಬೆಂಗಳೂರು ಬಂದು ಏನೂ ಅಲ್ಲ, ಅವ್ರ ಅಮ್ಮ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಮಗ ಚೌಟ್ರಿಗೆ ಹೋದಾಗ ಒಂದು ಸರಿ ಊಟಕ್ಕೆ ಸಿಗ್ದಿಲ್ಲುವಂಥ ಅವಕಾಶಗಳಿದೆ, ಅವನು ಒಂದು 10 ರೂಪಾಯಿ ಕೊಟ್ಟರೆ ಸಾಕು ಏನು ಕೆಲಸ ಮಾಡ್ತೀನಿ ಅನ್ನೋ ರೇಂಜ್ಗೆಲ್ಲ ಇದ್ದ. ಅಂಥವನು ಆ ಥರ ಇದ್ದವನು ಇವತ್ತು ಈ ಮಟ್ಟಕ್ಕೆ ಹೋಗಿ ನನಗೆ ಖುಷಿ ಆಗುತ್ತೆ. ಅವನ ಅಭಿಮಾನಿಯಾಗಿ ನಾನು ಅವನ್ನ ತುಂಬ ಸಪೋರ್ಟ್ ಮಾಡಬೇಕು, ಫ್ರೆಂಡ್ಸ್ಗಳಿಗೆ ವೋಟ್ ಮಾಡಿಸ್ಬೇಕು, ಮತ್ತು ಎಲ್ಲ ಕಡೆ ಪ್ರಚಾರಗಳು ಮಾಡಬೇಕು, ನಾನೇ ಸ್ವಂತ ಎಲ್ಲರೂ ಹೋಗಿ ಪ್ರಚಾರ ಮಾಡಬೇಕು ಅನ್ನೋ ರೇಂಜ್ಗೆ ನಮ್ಗೆ ಅಭಿಮಾನ ಇದೆ ಸರ್ ಅವನ ಮೇಲೆ. ಹೌದು ಸರ್. ಹೌದು ಸರ್. ಹೌದು ಸರ್. ಅವ್ರಿಗೆ ಏನು ಹೇಳ್ತಿದ್ದಾರೆ ಅಂದರೆ, ಅವರು ನನ್ನ ಮಗ ಈ ಥರ ಕರ್ನಾಟಕದ ಅತ್ಯಂತ ಎಲ್ಲರ ಮನೆ ಗೆದ್ದಿದ್ದಾನೆ, ಮತ್ತು ಇಷ್ಟೊಂದು ನನ್ನ ಮಗನ್ನ ಎಲ್ಲ ಪ್ರೀತಿ ಮಾಡ್ತಿದ್ದಾರೆ, ಅವ್ನ ಫೋಟೋ ಹಚ್ಚಿ ಇಳಿಸ್ಕೋಷ್ಟು ಜನಗಳ ಸಂಪಾದನೆ ಮಾಡಿದ್ದಾರೆ ಅಂತ ಅವ್ರಿಗೆ ಆನಂದ ಭಾಷಣ ಬಂದಿದೆ ಅವ್ರ ಅಪ್ಪವ್ರಿಗೆ. ಅದು ಸಂತೋಷದ ಕಣ್ಣೀರು, ಜೊತೆಗೆ ಅಭಿಮಾನ ಸರ್. ನನ್ನ ಮಗ ಇಷ್ಟು ಪ್ರೀತಿ ಮಾಡ್ತಾರಲ್ಲ, ನನ್ನ ಮಗ ಈ ಥರ ಊರಲ್ಲೆಲ್ಲ ತಿರುಗಾಡ್ಕೊಂಡು ತುಂಬ ಕಷ್ಟಪಟ್ಟು ಏನೇನೋ ಮಾಡ್ಕೊಂಡಿದ್ದು ಬೆಂಗಳೂರಿಗೆ ಹೊರಟೋಗಿದೆ. ಅವ್ನಿಗೆ ಅಲ್ಲಿ ಯಾರು ಅವ್ನು ಕರೆಯೋರು ಅಂತ ಇರಲಿಲ್ಲ. ಈ ಮಟ್ಟಿಗೆ ಬೆಳೆದು ಕನ್ನಡ ಜನತೆ ಅಭಿಮಾನ ಇಷ್ಟೊಂದು ಪಡೆದವನ್ನೆಲ್ಲ ಅನ್ನೋದಕ್ಕೆ ಅವ್ರಿಗೆ ತುಂಬ ಆನಂದ ಭಾಷಣ ಬಂದು ಉಕ್ಕಿ ಅವರು ಕಣ್ಣೀರು ಹಾಕಿರೋ ಸರ್. ಸರ್ ಈಗ ಬೈಕ್ ರ್ಯಾಲಿ ಮಾಡಿದ್ದೀವಿ, ಮತ್ತು ಸ್ವಂತ ಕಾರ್ಗಳಿಗೆಲ್ಲ ಅಭಿಮಾನಿಗಳು ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ. ನಾನು ಕೂಡ ಒಬ್ಬ, ಮತ್ತು ಅಭಿಮಾನ ನೀವು ಕಂಡು ಮಟ್ಟಿಗೆ ಒಂದು ಸ್ಟ್ಯಾಟು ಕೂಡ ಹಾಕ್ಸಿದ್ದಾರೆ. ನೆಕ್ಸ್ಟ್ ಇದೇ ಥರ ಪ್ರಚಾರನ ವೋಟ್ ಮಾಡೋದಿರ್ಬೋದು, ಫ್ರೆಂಡ್ಸ್ಗಳಿಗೆ ಹೇಳಿ ಮಾಡಿಸೋದು, ಮತ್ತು ಇನ್ನೊಂದು ಕಡೆ ನಮ್ಗೆ ಏನು ಅಭಿಮಾನ ಇರ್ತಲ್ಲ ಹೇಳಿ. ಏಕೆಂದರೆ ನಮ್ಮ ಗಿಲ್ಲಿ ಹಳ್ಳಿಯ ರೈತರ ಮಗನಾಗಿ ಒಂದು ಕಲೆ ಅವನ ಹತ್ರ ಕಲೆ ತುಂಬ ಒಂದು ಆ ಟೈಮಿಗೆ ತಕ್ಕನಾಗಿ ಅವ್ನು ಮಾತಾಡೋ ಮಾತು ಶೈಲಿ ಇದೆಯಲ್ಲ ಸರ್, ಅದು ತುಂಬ ಅಟ್ರಾಕ್ಷನ್ ಇರೋದ್ರಿಂದ ಪ್ರಮೋಷನ್ ಇನ್ನೂ ಬೇಜಾನ್ ರ್ಯಾಲಿ, ಇನ್ನೂ ದೊಡ್ಡ ಮಟ್ಟ ರ್ಯಾಲಿ ಮಾಡಬೇಕು, ಮತ್ತು ಅವನ ಹೆಸರಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಬೇಕು, ಮತ್ತು ಇನ್ನೂ ಕರ್ನಾಟಕ ಅಭಿಮಾನಿಗಳ ಮನಸ್ಸಲ್ಲಿ ಇನ್ನೂ ಏನಿದೆ ಅಂತ ನನಗೆ ಮಾತ್ರ ಗೊತ್ತಿಲ್ಲ ಸರ್, ಅವ್ರವ್ರಿಗಿದೆ. ಬಟ್ ನೋಡೋಣ, ಯಾಕಾದ್ರೂ ನೋಡ್ಬೇಕು ಸರ್. ಸರ್ ವಿಶ್ವಾಸನಕ್ಕಿಂತ ಹೆಚ್ಚು ಸರ್, ಅದು ಆಲ್ರೆಡಿ ಫಿಕ್ಸ್ ಸರ್. ಯಾಕೆಂದರೆ ನಮ್ಗೆ ಗಿಲ್ಲಿ ಗೆಲ್ಬೇಕು ಸರ್. ಯಾಕೆಂದರೆ ಅವನು ಆ ಥರ ಆಟ ಆಡ್ತಿದ್ದಾನೆ ಬಿಗ್ ಬಾಸಲ್ಲಿ. ಯಾಕೆಂದರೆ ಕಾನ್ಫಿಡೆಂಟ್ ಅಲ್ಲ, ಫುಲ್ ಕಾನ್ಫಿಡೆಂಟ್ ಇದೆ. ಯಾಕೆಂದರೆ ನಮ್ಮ ಗಿಲ್ಲಿ ಅವನು ಆಡ್ತಿರೋ ಆಟ ಇರ್ಬೋದು, ಮತ್ತು ಅಲ್ಲಿರೋಂಥ ಟಾಸ್ಕ್ಗಳೆಲ್ಲ ತುಂಬ ಚೆನ್ನಾಗಿ ಆಡ್ತಿದ್ದಾನೆ, ಮತ್ತು ಅಲ್ಲಿರೋ ಜೊತೆಲ್ಲ ತುಂಬ ಅವರು ಎಲ್ಲರ ಜೊತೆನೂ ಒಡನಾಟ ಚೆನ್ನಾಗಿದೆ. ಹಂಗಾಗಿ ತುಂಬ ಆಟ ಆಡ್ತಿರೋದ್ರಿಂದ ಅವನೇ ಗೆಲ್ತಾನೆ, ಓವರ್ ಕಾನ್ಫಿಡೆಂಟ್ ಇದೆ ಸರ್, ಗೆದ್ದೇ ಗೆಲ್ತಾನೆ ಸರ್.
ಸರ್ ಅಂದರೆ ಅಷ್ಟೊಂದು ನಾನು ಊರಲ್ಲಿ ಅವ್ರ ಬಗ್ಗೆ ಪೂರ್ತಿ ಹೇಳುವಷ್ಟು ಅಂದರೆ ಅವರು ನನಗೆ ಜಾಸ್ತಿ ಗೊತ್ತಿದ್ರೆ ಹೇಳ್ಬೋದು ಸರ್. ನಾನು ಕೂಡ ಅವ್ರ ಅಭಿಮಾನಿ ಆಗಿರೋದ್ರಿಂದ ಅಷ್ಟೊಂದು ಊರ ಬಗ್ಗೆ ಗೊತ್ತಿಲ್ಲ ಸರ್. ನಾನು ಸೋಷಿಯಲ್ ಮೀಡಿಯಾದಲ್ಲಿ ತಿಳ್ಕೊಂಡಿರೋದು ಸರ್ ಇದೆಲ್ಲ. ಬಟ್ ಅಷ್ಟೊಂದು ಕ್ಲೋಸ್ ಆಗಿರೋದು ಗಿಲ್ಲಿನ ಕ್ಲಾಸ್ಮೇಟು ನಮ್ಮ ಇವರು ಅಂತ ಇದ್ದಿದ್ರೆ ಹೇಳ್ಬೋದು ಸರ್. ನನಗೆ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಸರ್ ಯಾಕೆ ಮಾಡಬೇಕು ಅಂತಂದ್ರೆ ಅವ್ನು ಕಷ್ಟಪಟ್ಟಿರೋದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಸರ್. ಮತ್ತು ಇನ್ನೊಂದು ಏನಪ್ಪ ಅಂದರೆ ಅವ್ನು ತುಂಬ ಕಷ್ಟಪಟ್ಟಿರೋದು, ಮತ್ತು ಅವನು ಎಲ್ಲ ಥರ ಈಗ ಕಾಮಿಡಿ ಕಿಲಾಡಿ ಮತ್ತು ಸುಮಾರು ಕಾರ್ಯಕ್ರಮದಲ್ಲ ನೋಡ್ದು ಅವಾಗಲೇ ಅವ್ನು ಫ್ಯಾನ್ಸ್ ಆಗಿದ್ದು. ಜೊತೆಗೆ ಬಿಗ್ ಬಾಸ್ ತುಂಬ ಆಟ ಕೂಡ ಚೆನ್ನಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ಮತ್ತು ಅವನು ಫುಲ್ ಕಷ್ಟಪಟ್ಟಿರೋನು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಅವ್ನು ತುಂಬ ಅವನು ಮಾತಾಡೋ ಶೈಲಿ ಇದೆಯಲ್ಲ ಸರ್, ಅದು ಹಳ್ಳಿ ಸೊಗಡಿನ ಮಾತಲ್ಲಿ ಆಮೇಲೆ ಇರೋ ಥರ ಅವನು ಯಾವ ರೀತಿ ಅಂದರೆ ಅವ್ನ ಕಾಸ್ಟ್ಯೂಮ್ ಇರ್ಬೋದು, ಅವ್ನು ಮಾತ್ರ ಸ್ಟೈಲ್ ಇರ್ಬೋದು, ಯಾವುದೇ ಆಡಂಬರವಾಗಿ ಇರುವಂಥ ಬಟ್ಟೆಗಳು ಹಾಕೊಂಡು ಆಡಂಬರ ಸ್ಟೈಲಾಗಿ ಆಡೋದು ಯಾವ ಥರ ಇಲ್ವೋ ಅದೆಲ್ಲ ನೋಡಿ ಅವ್ನಿಗೆ ಫಿದಾಗಿ ನಾನು ಫ್ಯಾನ್ಸ್ ಆಗಿದ್ದೀನಿ ಸರ್. ಅದಕ್ಕೆ ಮಾಡ್ಬೇಕು ಅನಿಸಿದೆ ಸರ್. ಸರ್ ಕೊನೆಯದಾಗಿ ನಮ್ಮ ಗಿಲ್ಲಿಗೆ ನಮ್ಮ ಕರ್ನಾಟಕದ ಅತ್ಯಂತ ಅಭಿಮಾನಿಗಳು, ನಮ್ಮ ಕರ್ನಾಟಕ ಇರ್ಬೋದು, ಬೇರೆ ಸ್ಟೇಟ್ ಬೇರೆ ದೇಶ ಎಲ್ಲ ಕಡೆಯಿಂದನೂ ನಮ್ಮ ಗಿಲ್ಲಿಗೆ ಒಳ್ಳೆಯ ಸಪೋರ್ಟ್ ಸಿಗಬೇಕು. ಮತ್ತು ನಮ್ಮ ಗಿಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಅವ್ನು ಇದೇ ಥರ ಇನ್ನೂ ತುಂಬ ದೊಡ್ಡ ದೊಡ್ಡ ಕಾರ್ಯಕ್ರಮ ಭಾಗವಹಿಸಿ ನಮ್ಮ ಕರ್ನಾಟಕದಾದ್ಯಂತ ಅವರ ಜಿಲ್ಲೆ ಆದಂಥ ಮಂಡ್ಯ ಜಿಲ್ಲೆ, ಅವರ ಗ್ರಾಮ ಅಲ್ಲಿಗೆಲ್ಲ ಒಳ್ಳೆ ಹೆಸರು ಆಗಲೇ ಬಂದಿದೆ. ಇನ್ನು ಮುಂದೆ ಅವನು ದೊಡ್ಡ ಮಟ್ಟ ಬೆಳೀಲಿ ಅಂತೇಳಿ ನಾನು ಕರ್ನಾಟಕದ ಜನತೆ ಪರವಾಗಿ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾಗಳು, ನಿಮ್ಮ ನ್ಯೂಸ್ ಚಾನಲ್ಗಳ ವತಿಯಿಂದಾಗಿ ನಾನು ಕೂಡ ನಮ್ಮ ಗಿಲ್ಲಿ ಗೆಲ್ಲಬೇಕು ಅಂತ ನಿಮ್ಮ ಮೀಡಿಯಾ ಮುಖಾಂತರ ಎಲ್ಲರೂ ನಮ್ಮ ಕರ್ನಾಟಕ ಜನತೆ ಮುಖಾಂತರ ನಾನು ಕೇಳ್ಕೊತಿದ್ದೀನಿ. ನಮ್ಮ ಗೆದ್ದು ಬಾ ಗಿಲ್ಲಿ, ಗೆದ್ದು ಬಂದು ನಿಲ್ಲು ಗಿಲ್ಲಿ. ಆಲ್ ದಿ ಬೆಸ್ಟ್ ಗಿಲ್ಲಿ. ಬಿಗ್ ಬಾಸ್ ಗೆಲ್ಲಿ.